ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಮಾರ್ನಿಂಗ್ ಅನ್ನೋದಕ್ಕಿಂತ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಆ್ಯಂಡ್ ನಾನು ಎದ್ದಿದ ತಕ್ಷಣ ಆಲ್ರೆಡಿ ನಮ್ಮಮ್ಮ ರೆಡಿಯಾಗಿದ್ದಾರೆ. ನೋಡಿ ನನ್ನ ಮಗಳು ನಮ್ಮಮ್ಮಂದ ಬೊಟ್ಟಿಟ್ಕೊಂಡು ಯಾವ ರೀತಿ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಪಾಪ ನನ್ನ ಮಗ ಬೊಟ್ಟಿಟ್ಟಿರೋದು. ನೋಡಿ ಅಮ್ಮ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಸೊ ಇವತ್ತು ನಮ್ಮಮ್ಮ ಅವರು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದಾರೆ. ಅಂದರೆ ಆಲ್ರೆಡಿ 8:30 9 o'clock ಆಗಕ್ಕೆ ಬಂದಿದೆ. ಎಲ್ಲಿಗೆ ಅಂದರೆ ಅವ್ರು ಆಲ್ರೆಡಿ ಒಂದು ಮದುವೆ ಇವತ್ತು 2 ಫಂಕ್ಷನ್ ಇದೆ. ಸೊ ಫಸ್ಟು ಮದುವೆ ಅಟೆಂಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು. ಹಾಗಾಗಿ ರೆಡಿಯಾಗಿದ್ದಾರೆ. ಆ್ಯಂಡ್ ನಮ್ಮಮ್ಮ ಇವತ್ತು ತುಂಬ ಕ್ಯೂಟಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಹಾಗಾಗಿ ಅಮ್ಮ ಫೋಟೋ ತಗೋತೀನಿ, ಸ್ವಲ್ಪ ಸ್ಮೈಲ್ ಕೊಡಿ ಅಂದರೆ ನಗಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಅವರು ಎಲ್ಲರೂ ಹೊರಟರು. ಇಲ್ಲಿ ನನ್ನ ಮಗಳು ಕೂಡ ಅಜ್ಜಿ ಅದು ಮಾತ್ರ ತುಂಬ ಚೆನ್ನಾಗಂತಾಳೆ, ಅಜ್ಜಿ ಅಂತ. ಸೊ ಅವಳು ಹೋಗ್ತೀನಿ ಅಂತ ಇದು ಮಾಡ್ತಾ ಇದ್ಲು. ಸೊ ಇಲ್ಲಿ ನಮ್ಮಮ್ಮ ಮತ್ತು ಅಣ್ಣ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಮದುವೆ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಲ್ವ, ಆವಾಗ ಮನೆಯವರೆಲ್ಲರೂ ಹೋಗ್ತಾರೆ. ಪಾಪ ನಮ್ಮಮ್ಮ ನಾವು ಫಂಕ್ಷನ್ಗೆ ಹೋದರೆ ನನ್ನ ಮಗಳು ಹೆಂಗೆ ಮಾಡ್ಕೋತಾಳೆ ಪಾಪು ಕಟ್ಕೊಂಡು ಅಂತ ಹೇಳಿ ನನಗೆ ಚಪಾತಿ ಹಿಟ್ಟನ್ನು ಕಲಸಿ ಪಲ್ಯ ಎಲ್ಲ ಮಾಡಿ ಇಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳೋದು, ಅಮ್ಮ ಅಂದರೆ ಅಮ್ಮನೇ, ಅಮ್ಮನ ಜಾಗನ ಬೇರೆ ಯಾರು ಕೂಡ ತುಂಬಕ್ಕಾಗಲ್ಲ. ಸೊ ನಾನು ಇಲ್ಲಿ ಪಕ್ಕದಲ್ಲಿ ನನ್ನ ಮಗಳಿಗೆ ಆಲ್ರೆಡಿ ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ಅವಳಿಗೆ ನಾನೀಗ ತಿನ್ನಿಸ್ಬೇಕು. ನನ್ನ ಮಗನಿಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅವನು ಕೂಡ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಸೊ ಅವನಿರೋದ್ರಿಂದ ನನಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ನನ್ನ ಮಗಳು ಡೈನಿಂಗ್ ಚೇರಿಗೆ ಕೂರಿಸಿದಂಗೆ ಅವಳಿಗೆ ಅಳು ಬರುತ್ತೆ, ಈಗ ಊಟ ತಿನ್ನಿಸ್ತಾರೆ ಅಂತ ಹೇಳಿ. ನೋಡಿ ಆಗಲೇ ಯಾವ ರೀತಿ ಅಳ್ತಾ ಇದ್ದಾಳೆ. ಫೋನು ಏನಾದ್ರು ವೀಡಿಯೋ ಮಾಡ್ತಿದ್ರೆ ಫೋನೇ ಬೇಕು, ಏನು ಇಟ್ಕೊಂಡಿರ್ತೀವಿ ಅದೇನೇ ಬೇಕಾಗುತ್ತೆ ಅವಳಿಗೆ. ಸೊ ಅವಳಿಗೆ ಈಗ ನಾನು ರಾಗಿ ಸರಿ ತಿನ್ನಿಸ್ಬೇಕು. ಖಂಡಿತ ಅವಳು ಇಲ್ಲಿ ತಿನ್ನಲ್ಲ. ನಾನು ಹೊರಗಡೆ ಎತ್ಕೊಂಡೋಗಿ ಕೋಳಿ, ನಾಯಿ, ಮೇಕೆ ಎಲ್ಲ ತೋರಿಸ್ಕೊಂಡು ಫೈನಲಿ ಊಟ ತಿನ್ನಿಸ್ಕೊಂಡು ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೀನಿ. ಕ್ಲಾತ್ ಡೈಪರ್ ಹಾಕೋಣ ಅಂತ ತಂದಿದ್ದೀನಿ. ಬಟ್ ಅವಳು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ, ಅದನ್ನು ಹಾಕ್ಕೊಳ್ಳೋಕ್ಕೆ ಕೊಡ್ತಾ ಇಲ್ಲ. ಸೊ ಆಟ ಆಡಲಿ ಹಾಗೇನೆ ಅಂತ ಹೇಳಿ ಸುಮ್ಮನೆ ಬಿಟ್ಟೆ. ಇನ್ನು ನಾನು ಚಪಾತಿ ಮಾಡ್ಕೋಬೇಕಿತ್ತಲ್ಲ, ಮೇಡಮ್ ಅವ್ರನ್ನ ಕಿಚನ್ಗೆ ಬಿಟ್ಕೊಂಡು ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅವಳಿಗೆ ಇದನ್ನೆಲ್ಲ ಮಾಡೋಷ್ಟರಲ್ಲಿ 11 o'clock ಆಗೋಗ್ಬಿಟ್ಟಿದೆ ಟೈಮು. ಸೊ ಇಷ್ಟು ತಾಯಿತು ನಂದು ತಿಂಡಿ ಮಾಡ್ಕೊಳ್ಳೋದು. ನೋಡಿ ಒಂದಿನ ನಮ್ಮಮ್ಮ ಇಲ್ಲ ಅಂತ ಅಂದರೆ ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಅಂತ. ನಂದು ಮಾತ್ರ ಅಲ್ಲ, ಮಕ್ಕಳು ಕಟ್ಕೊಂಡು ಮಾಡೋರು ಎಲ್ರಿಗೂ ಇದೇನೇ ತಿಂಡಿ ತಿನ್ನೋ ಟೈಮಿಗೆ ಖಂಡಿತ ತಿನ್ನೋಕ್ಕಾಗಲ್ಲ, ಊಟ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ, ಗೊತ್ತಿರೋ ವಿಷಯನೇ ಅಲ್ವಾ. ಸೊ ಅವಳು ಹೇಗೋ ಬರೋ ಪಾತ್ರೆನೆಲ್ಲ ಹೊರಗಡೆ ತೆಗೆದು ಆಟ ಆಡ್ತಿದ್ದಾಳೆ. ಹೇಗೋ ಆಟ ಆಡಲಿ, ಆಲ್ರೆಡಿ ಲೇಟ್ ಆಗಿದೆಯಲ್ಲ ಅಂತ ಹೇಳಿ ನಾನು ಚಪಾತಿನ ಒತ್ಕೋತಾ ಇದ್ದೀನಿ. ಆಲ್ರೆಡಿ ಮೇಡಮ್ ಅವರು ಆ ಕಡೆ ಪಾತ್ರೆ ಬಿಟ್ಟು ಇಲ್ಲಿ ಬಂದು ಡಬ್ಬಿಗಳನ್ನೆಲ್ಲ ತಗೋತಾ ಇದ್ದಾರೆ. ನನಗೇನು ಭಯ ಅಂದರೆ ಇರೋ ಕೆಲಸನೇ ಮಾಡೋಕ್ಕಾಗ್ತಿಲ್ಲ, ಅದ್ರ ಜೊತೆ ಇನ್ಯಾವ್ಯಾವ ಕೆಲಸ ಕೊಡ್ತಾಳೋ ಅನ್ನೋ ಭಯ ಆಗ್ತಾಯಿದೆ. ಆದರೂ ನೋಡೋಣ, ನಿಧಾನಕ್ಕೆ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲಿರೋವಂತಹ ಕಾಳು, ಏನೇನು ಕಾಳಿದೆ, ಏನೇನು ಇಟ್ಟಿದ್ದಾರೆ ಅಂತ ಎಲ್ಲವನ್ನು ಕೂಡ ತೆಗೆದು ನೋಡ್ತಾ ಇದ್ದಾಳೆ. ಸೊ ಹೇಗೋ ಒಟ್ಟಿನಲ್ಲಿ ಚೆಲ್ದಂಗೆ ಆಟಾಡ್ತಾ ಇರಲಿ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಇಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ. ಅಷ್ಟಲ್ಲೇ ಕೊಟ್ಲು ನೋಡಿ ಒಂದು ಕೆಲಸ. ಕಾಳಿನ ಡಬ್ಬನ ಅದು ಲೂಸ್ ಆಗಿರಲಿಲ್ಲ ಆ್ಯಕ್ಚುಲಿ, ತೆಗ್ದೆಲ್ಲನೂ ಚೆಲ್ಬಿಟ್ಟಿದ್ದಾಳೆ. ಇನ್ನು ಇದೇನೆ, ಏನಾದರೂ ಸಿಕ್ಕಿದ್ರೆ ತಕ್ಷಣ ಬಾಯಿಗೆ ಹಾಕೋದು, ಅದನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು. ಸೊ ಈ ಕಾಳೆಲ್ಲ ಚೆಲ್ಬಿಟ್ಟಿದ್ದಾಳೆ. ಅವಳನ್ನು ಕಟ್ಕೊಂಡು ಇರೋ ಕೆಲಸನೇ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಕೆಲಸ ಬೇರೆ ಹ್ಯಾಡ್ ಮಾಡಿದ್ದಾಳೆ. ಸೊ ಫೈನಲಿ ಈಗ ಅದನ್ನು ಮಾಡಬೇಕು. ನಾನಿನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ. ಸೊ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಳನ್ನ ಕಟ್ಕೊಂಡು ನಮ್ಮ ಒಬ್ಬರಾಣೆ ಇನ್ನೂ ಆಗದೆ ಇರೋ ಕೆಲಸ ಇದು ಅಂತ ಹೇಳಿ ಅವಳನ್ನ ಮನಗ್ಸೋಣ ಅಂತ ಹೇಳಿಬಿಟ್ಟು ಸದ್ಯ ಮಾಡ್ತಿದ್ದ ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ. ಅವಳನ್ನ ಮಲಗಿಸೋದಕ್ಕೆ ಹೋದೆ, ಬಟ್ ಅವಳು ಮಲ್ಕೊಳ್ಳೇ ಇಲ್ಲ. ಈಗ ಬಾಲ್ ತೊಗೊಂಡು ಸ್ವಲ್ಪ ಆಟ ಆಡಿಸ್ಬಿಟ್ಟು ಆಮೇಲೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಸೊ ಫೈನಲಿ ಈಗ ಅವಳಿಗೆ ಆಟ ಆಡಿಸಿ ಅವಳಿಗೆ ನಿದ್ದೆ ಬರುವಂಥ ಟೈಮ್ ನೋಡಿ ಅವಳನ್ನ ಮಲಗಿಸ್ಬೇಕು. ಒಂದಿನ ನಮ್ಮಮ್ಮ ಈ ಹೊರಗಡೆ ಎಲ್ಲೋ ಫಂಕ್ಷನ್ ಅಂತ ಹೋಗಿರೋದಕ್ಕೆ ನಾನು ಇನ್ನೂ ಇಷ್ಟೊತ್ತಾದರೂ ತಿಂಡಿ ತಿಂದಿಲ್ಲ. ನಾನು ಜಸ್ಟ್ ಯೋಚನೆ ಮಾಡ್ತಿರೋದು ಏನು ಅಂದರೆ, ಇನ್ನೇನಿನ್ನ ನನ್ನ ಮನೆಗೆ ನಾನು ಹೋಗಬೇಕು. ಸೊ ಅಲ್ಲಿ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಇವಳನ್ನ ಕಟ್ಕೊಂಡು ಅನ್ನೋದೇ ನನಗೆ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿದೆ. ಏನಿಲ್ಲ, ಎಲ್ಲ ಕೆಲಸಗಳು ಹಾಗೇ ಇರುತ್ತೆ. ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, 1 ವಾರ ಅಥವಾ 10 ದಿನ ಕಷ್ಟ ಆಗ್ಬೋದು. ಬಟ್ ಆಮೇಲೆ ಅಡ್ಜಸ್ಟ್ ಆದಮೇಲೆ ಎಲ್ಲ ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಆದ್ರೂ ಕೂಡ ಬಟ್ ಈಗ ಸಿಚುವೇಷನಲ್ಲಿ ಇರೋದು ನೋಡಿದ್ರೆ, ಎಷ್ಟೇ ಆದರೂ ಅಮ್ಮನ ಮನೇಲಿದ್ದೀನಲ್ವ, ತಿಂಡಿ ಟೈಮ್ಗೆ ತಿಂಡಿ, ಊಟ ಟೈಮ್ಗೆ ಊಟ, ನಿದ್ದೆ ಬೇಕು ಅಂದಾಗ ನಿದ್ದೆ, ಈ ರೀತಿ ಎಲ್ಲ ಇರುತ್ತೆ. ಬಟ್ ಅಲ್ಲಿಗೆ ಹೋದಾಗ ಈ ಕಂಫರ್ಟಬಲ್ ಲೈಫ್ ಎಲ್ಲ ಏನಾಗುತ್ತೆ ಇರೋದಿಲ್ಲ. ಎಲ್ಲದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ಎಲ್ಲರ ಜೀವನದಲ್ಲೂ ಇದ್ದಿದ್ದೆ. ನಾವು ಈಗ ಸದ್ಯ ನನ್ನ ಮಗ ದೊಡ್ಡವನಾಗಿರೋದ್ರಿಂದ
ಏನಷ್ಟು ಪ್ರಾಬ್ಲಮ್ ಇಲ್ಲ. ಬಟ್ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ, 2 ಮಕ್ಕಳು 3 ಜನ ಮಕ್ಕಳು ಇವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವ್ರ ಮುಂದೆ ನಂದು ಏನಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಎನಿವೆ ನನಗೆ ಏನು ಅಷ್ಟು ಅಂತೆಂಥ ಕೆಲಸ ಏನಿರಲ್ಲ, ಜಸ್ಟ್ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಳು ನಾನು ನೋಡ್ಕೋಬೇಕಷ್ಟೇ. ಅಂದ್ಕೊಂಡಿದ್ದೀನಿ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೇಗಾಗುತ್ತೆ ಏನಾಗುತ್ತೆ ಅಂತ. ಬಟ್ ಇವತ್ತಿಗಂತೂ ಅಮ್ಮ ಇಲ್ಲದೆ ಇದ್ದರೆ ಸ್ವಲ್ಪ ಕಷ್ಟ ಅಂತ ಅನಿಸಿದಂತೂ ನಿಜ. ಫೈನಲಿ ನಮ್ಮ ಮೇಡಮ್ ಅವ್ರನ್ನ ಅಂತೂ ಇಂತೂ ಹೇಗೋ ಮಲಗಿಸ್ಬಿಟ್ಟು ನಾನು ಕೂಡ ಚಪಾತಿ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದೀನಿ. ಮನೆಯೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಮ್ಮನೇ ಎಲ್ಲನೂ ಕ್ಲೀನ್ ಮಾಡಿದರು. ಬಟ್ ನಾನು ಇಲ್ಲಿ ತಿಂಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಸ್ವಲ್ಪ ಗಲೀಜಾಗಿತ್ತು. ಕಿಚನ್ ಕ್ಲೀನಾಗಿದ್ದರೆ ಏನೋ ಒಂದು ರೀತಿ ಮತ್ತೆ ಕಿಚನ್ಗೆ ಬಂದು ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಕಿಚನ್ ಏನಾದರೂ ಹರಗ್ಬಿಟ್ಟಿದ್ರೆ ಹಬ್ಬ ಏನು ಬೇಡ, ಕಿಚನ್ಗೆ ಹೋಗೋದು ಬೇಡ ಅನಿಸ್ಬಿಡುತ್ತೆ. ಹಾಗಾಗಿ ಅವಳು ಮಲಗಿದ ಟೈಮಲ್ಲಿ ನಾನು ಕಿಚನನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ನಾನು ಮತ್ತೆ ಅವಳಿಗೆ ಆಲ್ರೆಡಿ ಬೆಳಗ್ಗೆ ರಾಗಿ ಸರಿ ತಿನ್ನಿಸಿದ್ದೀನಿ ಅಲ್ವಾ. ಸೊ ಈಗ ಮತ್ತೆ ಅವಳು ಹೇಳೋ ಅಷ್ಟರಲ್ಲಿ ನಾನು ಮತ್ತೆ ಇನ್ನೊಂದು ಏನಾದರೂ ಸ್ನ್ಯಾಕ್ಸ್ ಥರ ಅಥವಾ ಲಂಚ್ ಥರ ಅವಳಿಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ನಾವು ಮಕ್ಕಳಿಗೆ ಒಂದೇ ಸಲ ಪ್ರಿಪೇರ್ ಮಾಡಿ ಅದನ್ನೆಲ್ಲ ತಿನ್ನಿಸೋದಕ್ಕೆ ಹೋಗೋದು, ಮಾಡಿಬಿಟ್ಟಿದ್ದೀನಲ್ಲ ಇದನ್ನೆಲ್ಲ ತಿನ್ನಲಿ ಅಂತ ಅನ್ನೋದು ಅದೆಲ್ಲ ಬೇಡ ಅನಿಸುತ್ತೆ. ಯಾಕೆಂದರೆ ಮಕ್ಕಳು ಅವ್ರಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟನ್ನೇ ತಿನ್ನಬೇಕು. ಸೊ ನಾವು ಒಂದು ಸಲ ಜಾಸ್ತಿ ಮಾಡಿಬಿಟ್ಟು ಅದನ್ನು ತಿನ್ಸೋಕೆ ಹೋದರೆ ತಿನ್ನಲ್ಲ ಮಕ್ಕಳು. ನನ್ನ ಮಗಳು ನಾನು ತಿನ್ನಿಸೋಕ್ಕೆ ಹೋದಾಗ ಒಂದು 4-5 ಸ್ಪೂನ್ ಅಷ್ಟೇ ತಿನ್ನೋದು. ಸೊ ಹಾಗಾಗಿ ಅವಳಿಗೆ ಮತ್ತೆ 2 ಅವರ್ಸ್ ಬಿಟ್ಟು ಮತ್ತೆ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ನಾನು ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟು ಕಿಚನಲ್ಲೇ ನನಗೆ ಕೆಲಸ ಆಗ್ತಾ ಇರುತ್ತೆ. ಅಂದರೆ ಬೇರೆ ಏನಲ್ಲ, ಅವಳಿಗೇನೆ ಏನು ಪ್ರಿಪೇರ್ ಮಾಡ್ಕೊಡೋದು, ಈಗ ನೆಕ್ಸ್ಟ್ ಏನು ಸ್ನ್ಯಾಕ್ಸ್ ಕೊಡೋದು, ನೆಕ್ಸ್ಟ್ ಲಂಚ್ ಏನು ಕೊಡೋದು, ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಕೊಡೋದು, ಫ್ರೂಟ್ಸ್ ಏನು ಕೊಡೋದು, ಈ ರೀತಿ ಯೋಚನೆ ಮಾಡಿಕೊಂಡು ಕಿಚನಲ್ಲೇ ಆಲ್ಮೋಸ್ಟ್ ಡೇ ಟೈಮಲ್ಲಂತೂ ಕಿಚನಲ್ಲೇ ಕಳೀತಾ ಇರ್ತೀನಿ. ಸೊ ಹಾಗಾಗಿ ಕಿಚನ್ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ರೆ ಇನ್ನು ಅವಳು ಹೇಳೋ ಅಷ್ಟರಲ್ಲಿ ಅವಳಿಗೂ ಕೂಡ ಲಂಚಿನ ಪ್ರಿಪೇರ್ ಮಾಡಿಬಿಡೋದು. ಹಾಗೆಯೇ ನನಗೂ ಕೂಡ ಏನಾದರೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನೆಲ್ಲ ಫೈನಲಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ನೋಡಿ ಕಿಚನ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆಯಲ್ಲ, ಈ ರೀತಿ ಇದ್ದರೆ ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗುತ್ತೆ. ಆ್ಯಂಡ್ ಮತ್ತೆ ಎದ್ದೇ ಬಿಟ್ಲು ಅವಳಿಗೂ ಲಂಚ್ ಪ್ರಿಪೇರ್ ಮಾಡೋಣ ಅನ್ನೋಷ್ಟರಲ್ಲೇ ಎದ್ದಿದ್ಲು. ಅವಳಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಸಮಾಧಾನ ಮಾಡಿ ನೋಡಿ ಈಗ ಅವಳು ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ಎದ್ದಿದ ತಕ್ಷಣ ಅವಳನ್ನ ಬಿಟ್ಬಿಟ್ಟು ಹೋದರೆ ಅಳ್ತಾಳೆ. ಸೊ ಹಾಗಾಗಿ ಅವಳನ್ನ ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಈಗ ಅವಳೇ ಆಟ ಆಡಬೇಕು ಆ ರೀತಿ ಬಿಟ್ಟು ಬಂದು ಈಗ ಅವಳಿಗೆ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅವಲಕ್ಕಿ ಕಿಚಡಿ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಎಲ್ಲ ತುರಿತಾ ಇದ್ದೀನಿ. ಸೊ ಇದನ್ನೆಲ್ಲ ತುರಿದ್ಬಿಟ್ಟು ಮಾಡಿಕೊಟ್ರೆ ನೀಟಾಗಿ ಕ್ಯಾರೆಟ್ ಎಲ್ಲ ಹಾಕ್ಕೊಟ್ರೆ ನನಗೂ ಕೂಡ ಅವಳಿಗೇನೋ ಒಂದು ಹೆಲ್ದಿಯಾಗಿ ಮಾಡಿಕೊಟ್ಟೆ ಅನ್ನೋ ಖುಷಿ ನನಗೂ ಸಿಗುತ್ತೆ. ಆ್ಯಂಡ್ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಎಲ್ಲವನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಫೋನ್ ಇಟ್ಕೊಂಡ್ರೆ ಸಾಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ಫೋನ್ ಕೊಟ್ಟರು ಕೂಡ ಸುಮ್ಮನಿರಲ್ಲ, ಕೆಳಗಡೆ ಬೀಳಿಸಿ ಎಲ್ಲಿ ಹೊಡೆದಾಕ್ಬಿಡ್ತಾಳೋ ಅನ್ನೋ ಭಯ. ಆ್ಯಂಡ್ ಇನ್ನೇನು ಮೇಡಮ್ ಅವ್ರ ಜೊತೆ ಡೇ ಟೈಮಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ರೀತಿ ಡ್ಯಾನ್ಸ್ ಇರುತ್ತೆ, ಹಾಡಿರುತ್ತೆ, ಆಟಗಳಿರುತ್ತೆ, ಕತೆಗಳಿರುತ್ತೆ. ಡೇ ಟೈಮಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅವ್ರ ಜೊತೆ. ಯಾಕೆ ಅಂದರೆ ಅವಳ ಜೊತೆನೇ ಆಲ್ಮೋಸ್ಟ್ ಇರ್ತೀನಲ್ವಾ, ಇನ್ನೇನು ಮಾಡೋದು, ಅವಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಆ ರೀತಿಯೇ ಟೈಮ್ ಸ್ಪೆಂಡ್ ಮಾಡಬೇಕು. ನೋಡಿ ನನ್ನ ಮಗಳು ಡ್ಯಾನ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟಪಡ್ತಾಳೆ. ಸೊ ನೋಡಿ ಅವಳು ಡ್ಯಾನ್ಸ್ ಮಾಡಿಸ್ತಾ ಇದ್ರೆ ಎಷ್ಟು ನಗಾಡ್ತಾ ಇದ್ದಾಳೆ. ಆ್ಯಂಡ್ ಟಿ ವಿಲಿ ಡ್ಯಾನ್ಸ್ ಬಂದ್ರೂ ಕೂಡ ಅದನ್ನು ನೋಡ್ಕೊಂಡು ಹಂಗೆ ನಿಂತ್ಬಿಟ್ಟು ಫುಲ್ ಬಾಡಿ ಮೂಮೆಂಟ್ ಮಾಡ್ತಾ ಇರ್ತಾಳೆ. ಅಷ್ಟು ಇಷ್ಟಪಡ್ತಾಳೆ ಅವಳು. ಫೈನಲಿ ಅವಳಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡಿದೆ, ಮಧ್ಯಾಹ್ನದ ಲಂಚ್ನ ರೆಡಿ ಮಾಡಿದೆ. ಈಗ ಅವಳಿಗೆ ನಾನು ಅದನ್ನು ತಿನ್ನಿಸ್ತಾ ಇದ್ದೀನಿ. ಈಗ ಅವಳಿಗೆ ತಿನ್ನಿಸ್ಬೇಕು ಅದನ್ನು. ಹೊರಗಡೆ ಹೋಗಿ ಎಲ್ಲ ಪ್ರಾಣಿಗಳನ್ನ ತೋರಿಸ್ಕೊಂಡು ಊಟ ತಿನ್ನಿಸ್ಕೊಂಡು ಬಂದಾದಮೇಲೆ ಫೈನಲಿ ಆಟ ಆಡ್ತಾ ಇದ್ದಾಳೆ. ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ದಾಳೆ, ಅವಳ ಜೊತೆ ಆಟ ಆಡ್ತಾ ಇದ್ದಾಳೆ. ಸೊ ಇವತ್ತಿನ ಒಂದು ಲಾಗ್ ಇದಾಗಿತ್ತು. ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಹೇಗೆ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ನನ್ನ ಮಗಳ ಜೊತೆ ಯಾವ ರೀತಿ ಇತ್ತು ನನ್ನ ಕತೆ ಅಂತ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಕತೆ ನನ್ನ ಮಗಳ ಜೊತೆ ಮತ್ತೊಂದು ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾರೆ. ಬಾ.